ನಮಸ್ಕಾರ ಎಲ್ರಿಗೆ ಸಹ. ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಅಂತ ಹೇಳಿದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅವರು ತುಂಬಾ ಎಂತ ಶ್ರೀಮಂತರು, ಮತ್ತೆ ಅವರಿಗೇನು ದುಡ್ಡಿನ ವಿಷಯದಲ್ಲಿ ಏನು ಟೆನ್ಷನ್ ಇಲ್ಲ. ಯಾಕೆ ಇದು ವಿಷಯ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಜನರು ರೀಸೆಂಟ್ ಆಗಿ ರಕ್ಷಿತ್ ಅವರು ಮುಂಬೈಲಿ ಒಂದು ಫ್ಲಾಟ್ ತಗೊಳ್ತಾರೆ. ಅವರೊಂದು ಸ್ವಂತ ದುಡ್ಡಿನಿಂದ ತಗೊಂಡದ್ದು. ಹಾಗಾಗಿ ಜನರು ಹೇಳೋದು ಅವ್ರ ಹತ್ರ ದುಡ್ಡಿದೆ ಹಾಗೆ ಹೀಗೆ ಅಂತೇಳಿ. ಸೊ ನೀವು ರಕ್ಷಿತಾ ಶೆಟ್ಟಿ ಅವರು ಯಾರು ಅಂತ ಹೇಳಿದ್ರೆ, ಒಂದು ಉಡುಪಿಯ ಒಂದು ಪಡುಬಿದ್ರಿ ಅಂತ ಒಂದು ಊರಿನ ಒಂದು ಚಿಕ್ಕ ಊರಿನಲ್ಲಿ ಜನಿಸಿದವರು ಇವರು ರಕ್ಷಿತಾ ಶೆಟ್ಟಿ. ಸೊ ಎಲ್ಲ ಹುಟ್ಟಿದ್ದು ಬೆಳೆದದೆಲ್ಲ ಮುಂಬೈಯಲ್ಲಿ. ಯಾಕೆ ಮುಂಬೈಗೆ ಹೋದ್ರು ಅಂತ ಹೇಳಿದ್ರೆ, ಇವರ ತಂದೆ ಮುಂಬೈಯಲ್ಲಿ ಕೆಲಸ ಮಾಡುದು. ಅರ್ಥ ಆಯ್ತಾ ನಿಮಗೆ? ತಾಯಿಯನ್ನು ಕೆಲಸ ಮಾಡಲ್ಲ, ಮನೆಯಲ್ಲಿ ಹೌಸ್ ವೈಫ್ ಆಗಿದ್ರು. ಇವರೊಂದು ಚಿಕ್ಕ ಮನೆಯಲ್ಲಿ ಇದ್ದದ್ದು, ಮುಂಬೈದು ಚಿಕ್ಕ ಒಂದು ಎಂತ ಚಾಲಿ ಮನೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಮನೆಯಲ್ಲಿ ಇದ್ದದ್ದು. ಯಾಕೆ ಆ ಮನೇಲಿ ಇದ್ರು ಅಂತ ಹೇಳಿದ್ರೆ, ತಂದೆದೇನು ದೊಡ್ಡ ಆಫೀಸ್ ಕೆಲಸ ಅಲ್ಲ, ಅಥವಾ ಒಂದು ಬೇರೆ ಹೋಟ್ಲ್ ಇರಲಿಲ್ಲ, ಓನ್ ಹೋಟ್ಲ್ ಆಗಲಿ ಆ ಥರ ಏನು ದೊಡ್ಡ ಶ್ರೀಮಂತರು ಅಲ್ಲ ಇವರು. ಇವರ ತಂದೆ ಒಂದು ಚಿಕ್ಕ ಬೀಡದ ಅಂಗಡಿ ಅಂತ ಹೇಳ್ತಾರೆ ನೋಡಿ, ಪಾನ್ ಶಾಪ್. ಈ ಬಾರಿನ ಎದುರಲ್ಲಿ ಒಂದು ಚಿಕ್ಕ ಬೀಡದ ಅಂಗಡಿಯಲ್ಲಿ ಇರ್ತದೆ ನೋಡಿ, ಆ ಥರ ಒಂದು ಚಿಕ್ಕ ಬೀಡದ ಅಂಗಡಿಯಲ್ಲಿ ಇರುವುದು ಮುಂಬೈಯಲ್ಲಿ ಅವರು ಕೆಲಸ ಮಾಡೋದೇನು ಅಂತ ಹೇಳಿದ್ರೆ, ಒಂದು ಪಾನ್ ಶಾಪಲ್ಲಿ ಇವರ ತಂದೆ ಕೆಲಸ ಮಾಡೋದು. ಇದರಲ್ಲಿ ತುಂಬಾ ಸಾವಿರಾರು ಜನ ಊರಿನವರು ಹೋಗಿ ಪಾನ್ ಶಾಪಲ್ಲಿ ಕೆಲಸ ಮಾಡಿ ಎಲ್ಲ ಸಕ್ಸಸ್ ಆಗಿ ದೊಡ್ಡ ದೊಡ್ಡ ಮನೆ ತಗೊಂಡಿದ್ದಾರೆ. ಅದರಲ್ಲಿ ಇನ್ಕಮ್ ಇಲ್ಲ ಅಂತ ಹೇಳಕ್ ಆಗುದಿಲ್ಲ, ಇನ್ಕಮ್ ಇದೆ, ಬಟ್ ಏನು ದೊಡ್ಡ ಕೆಲಸ ಅಲ್ಲ. ಆದ್ರೂ ಪಾನ್ ಶಾಪ್ ಇಟ್ಕೊಂಡು 2 ಜನ ಹೆಣ್ಮಕ್ಳು, ಗೊತ್ತಾಯ್ತಾ ನಿಮಗೆ? ಒಂದು ರಕ್ಷಿತಾ, ಇನ್ನು ರಕ್ಷಿತನಿಗೆ ಒಬ್ಳು ತಂಗಿ ಇದ್ದಾಳೆ. ಇವರೇನು ಶ್ರೀಮಂತ ಕುಟುಂಬದವರಲ್ಲ, ಫ್ಯಾಮಿಲಿ ಸಹ ಅಷ್ಟೇನು ದೊಡ್ಡ ಕೋಟದೀಶರು ಯಾರಿಲ್ಲ, ಎಲ್ಲ ಎವರೇಜ್ ಮಿಡಲ್ ಕ್ಲಾಸ್ ತರನೇ ಬಂದದ್ದು. ಈ ಇಬ್ರು ಹುಡುಗಿಯರಿಗೆ ಎಜುಕೇಶನ್ ಕೊಟ್ಟು ಅಲ್ಲಿ ಮನೆ ಜವಾಬ್ದಾರಿ, ಮನೆ ಕೆಲಸ ಎಲ್ಲ ತುಂಬಾ ಕಷ್ಟಪಡ್ತಿದ್ದಾರೆ. ಯಾರು ಅಂತ ಹೇಳಿದ್ರೆ, ಇವರ ತಂದೆ ಒಂದು ದಿನ ರಜೆ ತಗೊಳ್ಳೋದಿಲ್ಲ. ಇವರ ಒಂದು ಲಾಗಲ್ಲಿ, ರಕ್ಷಿತಾ ಶೆಟ್ಟಿದ ಒಂದು ಲಾಗಲ್ಲಿ ಉಂಟಲ್ಲ, ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಒಂದು ವಿಡಿಯೋ ಬರುತ್ತೆ. ಆ ಟೈಮಲ್ಲಿ ಒಂದು ದಿನ ಇದು ಮಾಡಲ್ಲ, ಏನು ಹೇಳಿ, ರಜೆ ತಗೊಂಡಿಲ್ಲ ಇವರು. ಅವರ ಸ್ವಂತ ತಂದೆಯದು ಬರ್ತ್ಡೇ ಇತ್ತು. ಅದಕ್ಕೆ ಸೆಲೆಬ್ರೇಷನ್ ಸಮೇತ ಅವರು ಆ ದಿವಸ ಅಂಗಡಿ ಕ್ಲೋಸ್ ಮಾಡಿಲ್ಲ, ನೈಟ್ ಲೇಟ್ ಆಗಿ ಬಂದು ಕೇಕ್ ಕಟ್ ಮಾಡಿದ್ದು. ಯಾಕಂತ ಹೇಳಿದ್ರೆ, ತುಂಬಾ ಕಷ್ಟಪಟ್ಟು ಬಂದ ಹುಡುಗಿ ರಕ್ಷಿತಾ. ಅವರು ಇವಾಗ ಫ್ಲಾಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರದೊಂದು ಸ್ವಂತ ಒಂದು ಶ್ರಮದಿಂದ. ಯಾವಾಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೋಡಿ, ಅದಾದ ಬಳಿಕ ಅವರಿಗೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು. ಹಾಗೆ ಅವರು ಸಕ್ಸಸ್ ಆದ್ರು. ಅರ್ಥ ಆಯ್ತಾ ನಿಮ್ಗೆ? ಅದು ಸಹ ಸ್ವಂತ ಎಲ್ಲ ದುಡ್ಡು ಕೊಟ್ಟು ತಗೊಂಡಿಲ್ಲ, ತುಂಬಾ ಲೋನ್ ಮಾಡಿದ್ದಾರೆ. ಲೋನ್ ಅಲ್ಲಿ ಒಂದು ಫ್ಲಾಟ್ ತಗೊಂಡಿದ್ದಾರೆ. ಏನೇ ಆಗ್ಲಿ, ಅವರದೊಂದು ಶ್ರಮ ಅದು. ಅದೇ ನೀವು ಹೇಳೋ ಪ್ರಕಾರ ರಕ್ಷಿತನ ಹತ್ರ ದುಡ್ಡುಂಟು, ಹಾಗೆ ಉಂಟು, ಹೀಗೆ ಉಂಟು, ಅದು ಏನಿಲ್ಲ. ಅವರದೊಂದು ನಿಮ್ಗೆ ಒಂದು ಚಿಕ್ಕ ಮನೆ ನೋಡುವಾಗಲೇ ಇದಾಗ್ತದೆ. ಅಂತ ಹೇಳಿದ್ರೆ, ಊರಲ್ಲಿ ಸಹ ದೊಡ್ಡದೇನು ಮನೆ ಇಲ್ಲ, ಒಂದು ಮಿಡಲ್ ಕ್ಲಾಸ್ ಅವರದ್ದು ಮನೆ ಹೇಗಿರ್ತದೆ ಅದೇ ತರ ಒಂದು ಎವರೇಜ್ ಮಿಡಲ್ ಕ್ಲಾಸ್ ಹುಡುಗಿ ರಕ್ಷಿತಾ. ತಂದೆ ಸಹ ತುಂಬಾ ಕಷ್ಟಪಟ್ಟು ಇವರಿಬ್ಬರನ್ನು ಸಾಕಿದ್ದಾರೆ. ಏನೇ ಆಗ್ಲಿ, ಇವತ್ತು ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ, ಅವಳದೊಂದು ಸ್ವಂತ ಶ್ರಮ, ಸ್ವಂತ ಒಂದು ಎಫರ್ಟ್ ಇಂದ ಇದ್ದದೆ ಹೊರತು ಬೇರೆ ಯಾರಿಂದ ನಾನು ಅವಳನ್ನು ಕಳಿಸಿದೆ, ನಾನು ಅವಳು ನನ್ನಿಂದ ಬೆಳೆದದ್ದು ಅಂತ ಹೇಳಲಿಕ್ಕೆ ರೇಟ್ಸ್ ಯಾರಿಗೂ ಸಹ ಇರಲ್ಲ. ಯಾಕಂತ ಹೇಳಿದ್ರೆ, ಏನಿದ್ರು ಸಹ ರಕ್ಷಿತನೇ. ಒಂದು ಟೈಮಲ್ಲಿ ರಕ್ಷಿತನ ಟ್ರೋಲ್ ವಿಡಿಯೋದಾಗೆಲ್ಲ ಓಡಿದ್ರು. ನನಗೆ ಅವಳು ಪರಿಚಯ ಇಲ್ಲ ಅಂತ ಹೇಳ್ತಿದ್ರು ಕೆಲವು ಜನ, ನನಗೆ ಗೊತ್ತಿಲ್ಲ ಮರೆ ಅವಳು ಅಂತ, ಟ್ರೋಲ್ ಆದ ಸಮಯದಲ್ಲಿ. ಬಟ್ ಇವಾಗ ರಕ್ಷಿತಾ ಒಳ್ಳೆ ಹೆಸರು ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಇವಾಗ ಹೇಳ್ತಾರೆ ನಮ್ಮ ಪರಿಚಯದ ಹುಡುಗಿ ಅಂತ. ಅದು ಹಾಗೇನೆ ಜನರದು, ಏನ್ ಮಾಡೋಕ್ಕಾಗಲ್ಲ. ನಿಮ್ಗೆ ಈ ರಕ್ಷಿತನ ಬಗ್ಗೆ ಏನ್ ಅನ್ಸ್ತದೆ, ರಕ್ಷಿತಾ ಅವರದೊಂದು ಬಿಹೇವಿಯರ್ ಬಗ್ಗೆ ಏನ್ ಅನ್ಸ್ತದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮ್ದೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.